ಚಿತ್ರರಂಗದ ಬಹು ಬೇಡಿಕೆಯ ನಟ ಯಾರು ಅಂತ ಕನ್ನಡದ ಚಿತ್ರರಂಗದವ್ರನ್ನ ಕೇಳಿದರೆ ತಟ್ಟಂತ ಬರುವುದೇ ಒಂದೇ ಹೆಸರು, ಅದೇ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅಂತ. ಕನ್ನಡ ಚಿತ್ರರಂಗಕ್ಕೆ ಬಂದು ಬರೋಬ್ಬರಿ 33 ವರ್ಷಗಳನ್ನು ಕಳೆದಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇಲ್ಲಿಯವರೆಗೂ ಸರಿಸುಮಾರು 120 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಲ್ಲಿಯ ತನಕ ಸಾಕಷ್ಟು ಇಂಡಸ್ಟ್ರಿಯಲ್ ಹಿಟ್ ಸಿನಿಮಾಗಳನ್ನು ನೀಡಿರುವ ಶಿವರಾಜ್ ಕುಮಾರ್ ಅವರು ತಮ್ಮ ಜೀವನದಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದ್ದಾರೆ. ಕಳೆದ ಗುರುವಾರವಷ್ಟೇ ಅಪಾರ ಸಂಖ್ಯೆಯ ಅಭಿಮಾನಿಗಳ ಜೊತೆ ತಮ್ಮ 56ನೇ ಜನ್ಮದಿನವನ್ನು ಆಚರಿಸಿಕೊಂಡಿರುವ ಶಿವರಾಜ್ ಕುಮಾರ್ ಅವರು ಇದೀಗ ಭಾರತೀಯ ಚಿತ್ರರಂಗದಲ್ಲಿ ಯಾರೊಬ್ಬರೂ ಮಾಡಲಾಗದ ಹೊಸ ದಾಖಲೆ ಮಾಡಿದ್ದಾರೆ. ಅದೇನು ಅಂತೀರಾ, ಇನ್ನು 10 ರಿಂದ 12 ವರ್ಷಗಳ ಕಾಲ ಶಿವರಾಜ್ ಕುಮಾರ್ ಅವರು ಸಂಪೂರ್ಣ ಬ್ಯುಸಿ. ಈ ಮಾತನ್ನು ನಾವು ಹೇಳ್ತಿಲ್ಲ, ಸ್ವತಃ ಶಿವರಾಜ್ ಕುಮಾರ್ ಅವರ ಕಾಲ್ ಶೀಟ್ ಪಡೆದಿರುವ ಚಿತ್ರರಂಗದ ನಿರ್ಮಾಪಕರೇ ಹೇಳುತ್ತಿದ್ದಾರೆ. ಇತ್ತೀಚೆಗೆ ತಾನೇ ಮಫ್ತಿ ಮತ್ತು ಟಗರು ಚಿತ್ರಗಳಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಯಶಸ್ಸು ಶಿವರಾಜ್ ಕುಮಾರ್ ಅವರನ್ನು ಮತ್ತಷ್ಟು ಬ್ಯುಸಿ ಮಾಡಿದೆ. ಈಗ ಶಿವರಾಜ್ ಕುಮಾರ್ ಅವರ ಕೈಯಲ್ಲಿ ಏನಿಲ್ಲ ಅಂದರೂ ಕನಿಷ್ಠ 23 ಸಿನಿಮಾಗಳು ಇವೆ. ಇವು ಕತೆ ಫೈನಲ್ ಆಗಿರುವ ಲಿಸ್ಟ್ ಮಾತ್ರ. ಇನ್ನು ಅನೇಕರು ಕತೆ ಹೇಳಲು ಡೇಟ್ ಸಹ ಪಡೆದಿದ್ದಾರೆ. ಸದ್ಯಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ನಟನೆಯ ದಿ ವಿಲನ್ ತೆರೆಗೆ ಬರಲು ಸಿದ್ಧತೆ ನಡೆಸುತ್ತಿದೆ. ನಂತರ ಶಿವಣ್ಣನವರ ಕವಚ, ರುಸ್ತುಂ ಮತ್ತು ದ್ರೋಣ ಚಿತ್ರಗಳು ಚಿತ್ರೀಕರಣ ನಡೆಸುತ್ತಿವೆ. ಟಿ.ಎಸ್. ನಾಗಾಭರಣ ನಿರ್ದೇಶನದ ಚಿತ್ರ, ಎ.ಪಿ. ಅರ್ಜುನ್ ನಿರ್ದೇಶನದ ಶಿವಪ್ಪ, ರಮೇಶ್ ಯಾದವ್ ನಿರ್ಮಾಣದ ಚಿತ್ರ, ಕೆ. ಸುರೇಶ್ ನಿರ್ಮಾಣದ ಖದರ್, ಈಸೂರು ದಂಗೆ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಶಿವರಾಜ್ ಕುಮಾರ್ ಅವರು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಹೀಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಜಾಸ್ತಿಯೇ ಇವೆ. ಇದೊಂದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಶಿವರಾಜ್ ಕುಮಾರ್ ಅವರು ಇಷ್ಟೊಂದು ಬ್ಯುಸಿ ಆಗಿರಲು ಏನು ಕಾರಣ ಎಂದು ಹುಡುಕುತ್ತಾ ಹೊರಟರೆ ನಿರ್ಮಾಪಕರು ಹಲವು ಉತ್ತರ ಕೊಡ್ತಾರೆ. ಶಿವರಾಜ್ ಕುಮಾರ್ ಅವರು ಒಬ್ಬ ನಿರ್ದೇಶಕನ ನಟ ಹಾಗೂ ನಿರ್ಮಾಪಕರ ನಟ. ಚಿತ್ರೀಕರಣದ ಸಮಯದಲ್ಲಿ ಅನಗತ್ಯ ಖರ್ಚಾಗದಂತೆ ಖುದ್ದು ಶಿವರಾಜ್ ಕುಮಾರ್ ಕಾಳಜಿ ವಹಿಸುತ್ತಾರೆ. ಜೊತೆಗೆ ನಿರ್ದೇಶಕರ ಕಥೆಯಲ್ಲಿ ಮೂಗು ತೂರಿಸುವುದಿಲ್ಲ ಹಾಗೂ ಶಿವರಾಜ್ ಕುಮಾರ್ ಅವರ ಸಿಂಪ್ಲಿಸಿಟಿ ಮತ್ತು ಶಿಸ್ತು. ಹೀಗೆ ಹಲವು ಕಾರಣಗಳಿಂದ ಶಿವರಾಜ್ ಕುಮಾರ್ ಅವರು ಇನ್ನೂ 10 ವರ್ಷಗಳ ಕಾಲ ಸಖತ್ ಬ್ಯುಸಿ ಆಗಿದ್ದಾರೆ.